ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ಇವಾಗ ನೋಡ್ತಿರೋ ಹಾಗೆ ನಾನಿಲ್ಲಿ ಪಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಪಾವ್ ಅಂತ ಹೇಳ್ಬೋದು, ಬನ್ ಅಂತ ಹೇಳ್ಬೋದು. ಇದನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಬಿಸಿ ಹಾಲಂದರೆ ಪೂರ್ತಿಯಾಗಿ ಬಿಸಿ ಇರುವಂಥ ಹಾಲನ್ನು ಬಳಸಬೇಡಿ, ಜಸ್ಟ್ ಉಗುರು ಬೆಚ್ಚಗೆ ಅಂತ ಹೇಳ್ತೀವಿ ಅಷ್ಟು ಮಾತ್ರ ಬಿಸಿ ಇದ್ದರೆ ಸಾಕು. ಇದಕ್ಕೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟಂಟ್ ಈಸ್ಟ್ ಅಂತ ಸಿಗುತ್ತೆ, ನಿಮಗೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುತ್ತೆ. ಬ್ರೆಡ್ಸ್ ಅಥವಾ ಬನ್ಸ್ ಮಾಡಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬ್ರೆಡ್ ಅಥವಾ ಬನ್ಸ್ ರೆಡಿ ಆಗುತ್ತೆ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಏನು ಹಾಕಿರ್ತೀವಿ, ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಕ್ಕರೆ ಪೌಡ್ರ್ ಬಳಸ್ತೀನಿ ಅಂದರೂ ಅದಕ್ಕೂ ಏನು ತೊಂದರೆ ಇಲ್ಲ. ಸಕ್ಕರೆ ಪೌಡ್ರನ್ನ ಹಾಕಿ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಇದನ್ನು ಫರ್ಮೇಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು, ನಾನು ಒಂದು 5 ನಿಮಿಷ ಮಾತ್ರ ಬಿಟ್ಟಿದ್ದೆ, ಚೆನ್ನಾಗಿ ಫರ್ಮೇಟ್ ಆಗಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾವು ಸೇರಿಸ್ಕೊಳ್ಬೋದು. ಸೊ ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು, ಒಂದು ಕಪ್ ಅಂದರೆ ಒಂದು 250 ಗ್ರಾಮ್ ಅಂತ ಹೇಳ್ಬೋದು, 250 ಗ್ರಾಮ್ ಅಂತ ಹೇಳ್ಬೋದು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೇ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸರಿ ಒಂದು ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಕೈಯಿಂದ ಇದನ್ನು ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಆ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ಸ್ಮೂತಾಗಿ ಸಾಫ್ಟಾಗಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಕೈಯಿಂದ ಕಲಿಸ್ಕೊಂಡ್ರೆ ಒಳ್ಳೆಯದು. ಸೊ ಈ ಥರ ನಿಮಗೆ ಕಲಿಸ್ತಿರ್ಬೇಕಾದ್ರೆ ಸ್ವಲ್ಪ ಹಾಲು ಕಡಿಮೆ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ನೀವು ಬೇಕಿದ್ದರೆ. ನೋಡ್ತಿರ್ಬೋದು, ಈ ಥರ ಚೆನ್ನಾಗಿ ಒಂದು ಕೈಗೆ ಅಂಟೋ ಅಂಥ ಕನ್ಸಿಸ್ಟೆನ್ಸಿ ಏನಿರುತ್ತೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ. ಕೈಗೆ ಅಂಟಬೇಕು ಹಿಟ್ಟು, ಆವಾಗಲೇ ಚೆನ್ನಾಗಿ ಬರುತ್ತೆ ಬ್ರೆಡ್ಡು. ಈ ಹದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಒಂದು ಅಗಲವಾಗಿರೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಈ ಅಂಟೋ ಅಂಥ ಕನ್ಸಿಸ್ಟೆನ್ಸಿ ಹೋಗಿ ಸ್ಮೂತಾಗಿ ಒಂದು ಹಿಟ್ಟು ಬರಬೇಕು ಅದಕ್ಕೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಒಂದು 5 ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪಾವ್ ಬರುತ್ತೆ. ಇವಾಗ ನೋಡ್ತಿರ್ಬೋದು, ನೀಟಾಗಿ ಹಿಟ್ಟನ್ನು ನಾದ್ಕೊಂಡಾಗಿದೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಮನೆಯಲ್ಲೇ ತೆಗೆದಿರುವಂಥ ಬೆಣ್ಣೆ ಇದನ್ನು ಬಳಸ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದೆ. ಇದನ್ನು ಕೂಡ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತಾ ಇನ್ನೊಂದು 2 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಬೈಂಡ್ ಆಗಬೇಕು. ಈ ಬೆಣ್ಣೆ ಏನು ಹಾಕಿರ್ತೀವಲ್ಲ, ಬೆಣ್ಣೆ ಹಿಟ್ಟಿನ ಜೊತೆಗೆ ಪೂರ್ತಿಯಾಗಿ ಬೈಂಡಿಂಗ್ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ಬೆಣ್ಣೆನ ಹಾಕ್ಕೊಂಡು ನಾದ್ಕೊಳ್ಳಿ ಹಿಟ್ಟನ್ನು. ತುಂಬ ಸಾಫ್ಟಾಗಿ ಸ್ಮೂತಾಗಿರುವಂಥ ಹಿಟ್ಟು ಇವಾಗ ರೆಡಿಯಾಗಿದೆ, ನೋಡ್ತಿರ್ಬೋದು. ಇದನ್ನು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನಾನು ಮುಚ್ಚಿ 1 ಗಂಟೆ ಇದನ್ನು ಫರ್ಮೇಟ್ ಆಗೋಕ್ಕೆ ಇಡ್ತೀನಿ. ನೀವು ಬೇಕಿದ್ದರೆ 2 ಗಂಟೆ ಇಡ್ಬೋದು, 3 ಗಂಟೆ ಕೂಡ ಇಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಗಂಟೆ ಮಾತ್ರ ಫರ್ಮೇಟ್ ಆಗಲಿಕ್ಕೆ ಬಿಟ್ಟಿದ್ದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫರ್ಮೇಟಾಗಿ ಉಬ್ಕೊಂಡು ಬಂದಿದೆ ಹಿಟ್ಟು ಅಂತ. ಇದನ್ನು ಈ ಥರ ಚೆನ್ನಾಗಿ ಇನ್ನೊಂದ್ಸರಿ ನಾದ್ಕೊಳ್ಳಿ ಕೈಯಿಂದ. ಇದರಿಂದ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಬನ್ಸು ಆ ಆಕಾರಕ್ಕೆ ನೀವು ಬನ್ಸನ್ನು ರೆಡಿ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಬನ್ ಟ್ರೇ ಯಾವ ಆಕಾರಕ್ಕಿದೆ ಆ ಆಕಾರನ ನೋಡಿಕೊಂಡು ನೀವು ಆ ಟ್ರೇಗೆ ಎಷ್ಟು ಹಿಡ್ಸತ್ತೋ ಬನ್ಸ್ ಅಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿ ಓವನ್ನಲ್ಲಿ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಟ್ರೇನಲ್ಲಿ ಮಾಡ್ತಾಯಿಲ್ಲ. ಈ ಕೇಕ್ ಟಿನ್ ಏನಿದೆ, ಸ್ಕ್ವೇರ್ ಆಕಾರದ್ದು ಕೇಕ್ ಟಿನ್ನೇ ಇದರಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆನ ಮೊದಲೇ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಒಂದೊಂದಾಗೆ ಪಾವ್ನ ಈ ಥರ ಸ್ವಲ್ಪ ಸ್ಪೇಸ್ ಬಿಟ್ಟು ನಡುವೆ
ಇಟ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಇದನ್ನು ಕೂಡ 1 ಗಂಟೆ ನೀವು ಫರ್ಮೇಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು ಪಾವೇನು ನಾವು ಪ್ಲೇಸ್ ಮಾಡಿ ಇಟ್ಕೊಂಡಿದ್ವಿ ಕೇಕ್ ಟಿನ್ನಲ್ಲಿ, ಅದು ಡಬಲ್ ಸೈಜ್ ಆಗಿದೆ. ಸೊ ಇದಿವಾಗ ಬೇಕ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ. ಇದ್ರ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಹಾಲನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾವ್ ಮೇಲ್ಗಡೆ ಸ್ವಲ್ಪ ಮಾಯ್ಶ್ಚರ್ ಇರಲಿ ಅಂತ ಈ ಥರ ಹಾಲನ್ನು ಗ್ರೀಸ್ ಮಾಡ್ಕೊಳ್ಳೋದು. ಇವಾಗ ಇದು ರೆಡಿಯಾಗಿದೆ ನೋಡ್ತಿರ್ಬೋದು. ಇವಾಗ ಇದನ್ನು ಒಂದು 15 ನಿಮಿಷ ಮುಂಚೆನೇ ಉಪ್ಪನ್ನು ಹಾಕಿ ಪ್ರೀ ಹೀಟ್ಗಿಟ್ಟಂಥ ಪಾತ್ರೆಗೆ ನಾನು ಪ್ಲೇಸ್ ಮಾಡ್ಕೊಳ್ತೀನಿ. ಈ ಥರ ಒಂದು ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಟ್ಕೊಳ್ಳಿ, ಅಥವಾ ರಿಂಗ್ ಕಟ್ರ್ ಇದ್ದರೆ ರಿಂಗ್ ಕಟ್ರ್ ಇಟ್ಕೊಂಡು ಇದ್ರ ಮೇಲ್ಗಡೆ ಈ ಥರ ಕೇಕ್ ಟಿನ್ನನ್ನು ಪ್ಲೇಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಲೋ ಫ್ಲೇಮ್ಲಿ ಇಟ್ಕೊಂಡು ಒಂದು 25ರಿಂದ 30 ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೂಡ ಇಲ್ಲಿ ಒಂದು 30 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಬೋದು ನಡುವೆ. ಇವಾಗ ಪೂರ್ತಿಯಾಗಿ ಬೇಕಾಗಿದೆ. ನೋಡ್ತಿರೋದು ವೈಟ್ ಪಾವು ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದ್ದಾಗ. ತೋರಿಸ್ತೀನಿ ನಿಮಗೆ. ತೆಗೆದ ತಕ್ಷಣ ಬಿಸಿ ಇದ್ದಾಗಲೇ ನಿಮಗೆ ಇದು ಸರ್ವ್ ಮಾಡಲಿಕ್ಕಾಗಲ್ಲ. ಮೇಲ್ಗಡೆ ಸ್ವಲ್ಪ ಈ ಥರ ಬಿಸಿ ಇದ್ದಾಗಲೇ ಬೆಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆ ಬೆಣ್ಣೆನ ಗ್ರೀಸ್ ಮಾಡ್ಕೊಂಡಾದಮೇಲೆ ಒಂದು ಕಾಟನ್ ಟವೆಲ್ನ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟಿಗೆ ಬಿಟ್ಬಿಡಿ. ಇದಾದಮೇಲೆ ತುಂಬಾ ಸಾಫ್ಟ್ ಆಗಿರುವಂಥ ಸ್ಮೂತ್ ಆಗಿರುವಂಥ ನಿಮಗೆ ಪಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡಿದ್ದಾಗ. ತುಂಬ ಸಾಫ್ಟ್ ಹಾಗೆ ಸ್ಮೂತಾಗಿ ಬಂದಿತ್ತು. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ನೋಡಾದಮೇಲೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.